ಮೇಡಮ್ ಯಾವಾಗ ತೆರಳಿದ್ರಿ? ಇಲ್ಲ ನಾನು ಹೋಗಿರಲಿಲ್ಲ ನನ್ನ ಫ್ಯಾಮಿಲಿ ಹೋಗಿದ್ದು. ಅವ್ರನ್ನ ಪಿಕ್ ಮಾಡಕ್ಕೆ ಬಂದಿದ್ದೀನಿ ಅಷ್ಟೇ ಏರ್ಪೋರ್ಟ್ಗೆ. ನನ್ನ ಪೇರೆಂಟ್ಸು ನನ್ನ ಇನ್ಲಾಸು ಮತ್ತು ನನ್ನ ಮಗ ಎಲ್ಲ ಹೋಗಿದ್ರು. ಎಷ್ಟು ದೂರದಲ್ಲಿ ಇದ್ರು ಅಂತ ಮೇಡಮ್? ಅವ್ರು ಶ್ರೀನಗರಲ್ಲಿದ್ದರು. ನೆಕ್ಸ್ಟ್ ಡೇ ಪಹಲ್ಗಾಮ್ ಹೋಗಬೇಕಿತ್ತು. ಬಟ್ ಥ್ಯಾಂಕ್ಫುಲಿ ಅವ್ರು ಸೇಫ್ ಆಗಿದ್ದರು ಶ್ರೀನಗರಲ್ಲಿ. ಇಮ್ಮಿಡಿಯೇಟ್ಲಿ ಸೆಕ್ಯೂರಿಟಿ ಸಿಕ್ಕಾಪಡೆ ಜಾಸ್ತಿ ಮಾಡಿದ್ರು. ಎವ್ರಿ 10 ಮೀಟ್ರ್ 20 ಮೀಟ್ರಿಗೂ ಆರ್ಮಿಯವ್ರು ಇದ್ದರು. ಪಹಲ್ಗಾಮ್ ಆದಮೇಲೆ ಇಮಿಡಿಯೇಟ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಅವರು ಹೌಸ್ ಬೋಟಲ್ಲಿದ್ದರು. ಅಲ್ಲೇ ಇರಿ ರಿಟರ್ನ್ ಆಗೋವರೆಗೂ ಅಂತ ಹೇಳಿ ಅಲ್ಲೇ ಉಳಿಸಿದ್ವಿ ಅವ್ರನ್ನ. ಅದಾದಮೇಲೆ ಹೀಗೆ ಸಂತೋಷ್ ಲಾಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ತುಂಬ ಮುತುವರ್ಜಿ ವಹಿಸಿ ಅವರೇ ಪರ್ಸ್ನಲಿ ಕಾಲ್ ಮಾಡಿ ಎಲ್ಲ ನೋಡಿಕೊಂಡು ಇಡೀ ಅಷ್ಟು ಜನರನ್ನ ಕರ್ಕೊಂಬರ್ಬೇಕಾದ್ರೆ ನಿಜವಾಗ್ಲೂ ಶ್ರಮ ಪಟ್ಟಿದ್ದಾರೆ. ಆ್ಯಂಡ್ ಐ ರಿಯಲಿ ಲೈಕ್ ಟು ಥ್ಯಾಂಕ್ ದೆಮ್. ಎಷ್ಟು ಜನ ಹೋಗಿದ್ರು ಮೇಡಮ್? 8 ಜನ ಹೋಗಿದ್ರು. ಎಲ್ಲರೂ ಸೇಫಾಗಿ ಬಂದಿದ್ದಾರೆ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಮೇಡಮ್ ಯಾವಾಗ ತೆರಳಿದ್ರಿ? ಇಲ್ಲ ನಾನು ಹೋಗಿರಲಿಲ್ಲ ನನ್ನ ಫ್ಯಾಮಿಲಿ ಹೋಗಿದ್ದು. ಅವ್ರನ್ನ ಪಿಕ್ ಮಾಡಕ್ಕೆ ಬಂದಿದ್ದೀನಿ ಅಷ್ಟೇ ಏರ್ಪೋರ್ಟ್ಗೆ. ನನ್ನ ಪೇರೆಂಟ್ಸು ನನ್ನ ಇನ್ಲಾಸು ಮತ್ತು ನನ್ನ ಮಗ ಎಲ್ಲ ಹೋಗಿದ್ರು. ಎಷ್ಟು ದೂರದಲ್ಲಿ ಇದ್ರು ಅಂತ ಮೇಡಮ್? ಅವ್ರು ಶ್ರೀನಗರಲ್ಲಿದ್ದರು. ನೆಕ್ಸ್ಟ್ ಡೇ ಪಹಲ್ಗಾಮ್ ಹೋಗಬೇಕಿತ್ತು. ಬಟ್ ಥ್ಯಾಂಕ್ಫುಲಿ ಅವ್ರು ಸೇಫ್ ಆಗಿದ್ದರು ಶ್ರೀನಗರಲ್ಲಿ. ಇಮ್ಮಿಡಿಯೇಟ್ಲಿ ಸೆಕ್ಯೂರಿಟಿ ಸಿಕ್ಕಾಪಡೆ ಜಾಸ್ತಿ ಮಾಡಿದ್ರು. ಎವ್ರಿ 10 ಮೀಟ್ರ್ 20 ಮೀಟ್ರಿಗೂ ಆರ್ಮಿಯವ್ರು ಇದ್ದರು. ಪಹಲ್ಗಾಮ್ ಆದಮೇಲೆ ಇಮಿಡಿಯೇಟ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಅವರು ಹೌಸ್ ಬೋಟಲ್ಲಿದ್ದರು. ಅಲ್ಲೇ ಇರಿ ರಿಟರ್ನ್ ಆಗೋವರೆಗೂ ಅಂತ ಹೇಳಿ ಅಲ್ಲೇ ಉಳಿಸಿದ್ವಿ ಅವ್ರನ್ನ. ಅದಾದಮೇಲೆ ಹೀಗೆ ಸಂತೋಷ್ ಲಾಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ತುಂಬ ಮುತುವರ್ಜಿ ವಹಿಸಿ ಅವರೇ ಪರ್ಸ್ನಲಿ ಕಾಲ್ ಮಾಡಿ ಎಲ್ಲ ನೋಡಿಕೊಂಡು ಇಡೀ ಅಷ್ಟು ಜನರನ್ನ ಕರ್ಕೊಂಬರ್ಬೇಕಾದ್ರೆ ನಿಜವಾಗ್ಲೂ ಶ್ರಮ ಪಟ್ಟಿದ್ದಾರೆ. ಆ್ಯಂಡ್ ಐ ರಿಯಲಿ ಲೈಕ್ ಟು ಥ್ಯಾಂಕ್ ದೆಮ್. ಎಷ್ಟು ಜನ ಹೋಗಿದ್ರು ಮೇಡಮ್? 8 ಜನ ಹೋಗಿದ್ರು. ಎಲ್ಲರೂ ಸೇಫಾಗಿ ಬಂದಿದ್ದಾರೆ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು.